ಇದು ನಿಯರೆಸ್ಟ್ CCTV ಅಂದ್ರೆ 8 ಕಿಲೋಮೀಟರ್ ಫ್ರಮ್ ದ ಅಫೆನ್ಸ್ ಪ್ಲೇಸ್ ನಿಯರೆಸ್ಟ್ CCTV ಅಂದ್ರೆ ಊರಲ್ಲಿ ಯಾವುದೇ ತರಹ CCTV ಕ್ಯಾಮೆರಾ ಇರುವುದಿಲ್ಲ. ಮತ್ತೆ ಅದು ವಿಲೇಜ್ ಮತ್ತು ವಿಲೇಜ್ ಅಲ್ಲಿ ಮೈನ್ ರೋಡ್ ಮತ್ತು ಒಳಗಡೆ ಹೋಗುವಂತ ಇಂಟೀರಿಯರ್ ಪ್ಲೇಸ್ ಅಲ್ಲಿ ಇರೋ ಒಂದು ಜಾಗದಲ್ಲಿ ಅಂಬಿಗರ್ ಚೌಡಯ್ಯ ಸಮುದಾಯ ಭವನ ಮುಂದೆ ಈ ಮೂರ್ತಿ ಇದೆ. ಸೊ ಇದು ಇನಿಷಿಯಲಿ ನಮಗೆ ಚಾಲನೆ ತರ ಅನಿಸಿದೆ. ಬಟ್ ಇದರಲ್ಲಿ ನಾವು ಅಡಿಷನಲ್ SP ಮೇಘನಾಯ್ ಮತ್ತು DYSP ಶಂಕರಗೌಡ ಪಾಟೀಲ್ ನೇತೃತ್ವದಲ್ಲಿ ನಾವು ಟೀಮ್ಸ್ ರಚನೆ ಮಾಡಿದ್ದೇವೆ. ಇದರಲ್ಲಿ ಟೀಮ್ಸ್ ಅಲ್ಲಿ ಇನ್ನು ಶಾಬಾದ್ ಇನ್ಸ್ಪೆಕ್ಟರ್ ನಟರಾಜ್ ಲಾಡೆ, CPI ಚಿತ್ತಾಪುರ್ ಚಂದ್ರಶೇಖರ್ ತಿವಿಡೆ ಮತ್ತು CPI ಕಾಳಗಿ ಜಗದೇವಪ್ಪ ಪಾಳ, ಅದರ ಜೊತೆ ನಮ್ಮ PSI ಆಗಿರುವಂತಹ ಚಂದ್ರಕಾಂತ್, PSI ಶಾಬಾದ್ ಮತ್ತು PSI ಮಾಡ್ಬೇಲ್ ಗೌತಮ್ ಮತ್ತು PSI ಕಾಳಗಿ ತಿಮ್ಮಯ್ಯ, PSI ವಾಡಿ ತಿರುಮಲೇಶ್ ಮತ್ತು ಇನ್ನೂರ PSI ಶ್ರೀ ಶ್ಯಾಮರಾಯ PSI, ಇದರ ಜೊತೆಗೆ ಸಿದ್ಧಲಿಂಗ್ PSI ಮಾಡ್ಬೇಲ್ ಕ್ರೈಮ್, ಇನ್ನು ಜೊತೆಲಿ ಇನ್ನೂ ಎಕ್ಸ್ಟ್ರಾ PSIs ನಾವು ಮಲಿಕೇಡ್ PSI ಮತ್ತು ಸೇಡಂ PSI, ಆಮೇಲೆ ASI ಆಗಿರುವಂತ ಮಲ್ಲಿಕಾರ್ಜುನ್ ಮತ್ತು ನಾಗೇಂದ್ರ, ಮಲ್ಲಿಕಾರ್ಜುನ್, ದೊಡ್ಡಪ್ಪ CHC, ಬಲರಾಮ್, ಸಂತೋಷ್, ಹುಸೇನ್ ಬಾಷಾ, ಬಿಲಿಯನ್ ಸಿದ್ದಯ್ಯ, ಆರಿಫ್, ಈ ತರ ನಾವು ಸಾಕಷ್ಟು ಜನ ಅಧಿಕಾರಿಗಳನ್ನು ಮತ್ತು ಸಿಬ್ಬಂದಿಯನ್ನು ಯೂಸ್ ಮಾಡಿಕೊಂಡು ಮೋರ್ ದನ್ 4-5 ತಂಡಗಳನ್ನು ರಚನೆ ಮಾಡಲಾಗಿದೆ. ಮತ್ತು ಬೇರೆ ಬೇರೆ ರೀತಿಯಿಂದಲೂ ಎಲ್ಲ ಆಂಗಲ್ ನಾವು ವಿಚಾರಣೆಯನ್ನು ತನಿಖೆಯನ್ನು ಕೈಗೊಂಡಿದ್ದೇವೆ. ಇದರಲ್ಲಿ ಟೋಟಲ್ ನಮ್ಗೆ 5 days 6 days ಆಲ್ಮೋಸ್ಟ್ 5 to 6 days ಆದ್ಮೇಲೆ ನಾವು ಇದರಲ್ಲಿ ಕೃತ್ಯವನ್ನು ಮಾಡಿರುವಂತಹ 3 ಆರೋಪಿಗಳನ್ನು ನಾವು ವಿಚಾರಣೆಗೆ ಒಳಪಡಿಸಿ ಅರೆಸ್ಟ್ ಮಾಡಿ ನ್ಯಾಯಾಂಗ ಬಂಧನಕ್ಕೆ ಕಳಿಸಿಕೊಟ್ಟಿದ್ದೇವೆ. ಅದರಲ್ಲಿ ಪ್ರಮುಖ ಆರೋಪಿ ಆಗಿರುವಂತಹ ಮಲ್ಲಿಕಾರ್ಜುನ್ ತಂದೆ ವಿಶ್ವಾರಾಧ್ಯ ಪಾಟೀಲ್ ಜೀವನ್ವಿ ಗ್ರಾಮ, ಸಾಬಣ್ಣ ತಂದೆ ಮಲ್ಲಪ್ಪ ಪಟ್ಟೇದಾರ್ ಅಂತ ಮುತುಗಾ ಗ್ರಾಮ, ಮತ್ತು 3ನೇದು ಶಿವರಾಜ್ ತಂದೆ ಶಂಕರ್ ನಾಟಕರ್ ಅಂತ ಮುತುಗಾ ಗ್ರಾಮ. ಈ 3 ಜನರನ್ನು ನಾವು ವಿಚಾರಣೆಗೆ ಒಳಪಡಿಸಿ ಅರೆಸ್ಟ್ ಮಾಡಲಾಗಿದೆ ಮತ್ತು ನ್ಯಾಯಾಂಗ ಬಂಧನಕ್ಕೆ ಕಳಿಸಿಕೊಟ್ಟಿದ್ದೇವೆ. ಅವ್ರ ಕಡೆಯಿಂದ ನಾವು ಮೊಬೈಲ್ ಫೋನ್ ಜಪ್ತಿ ಮಾಡಿಕೊಂಡಿದ್ದೇವೆ. ಆಮೇಲೆ ಮೇನ್ ತಾವು ಇದರಲ್ಲಿ ಏನು ನೋಡಿದ್ರೆ ಇದರಲ್ಲಿ ನಮ್ಗೆ ಕೆಲವು ಲೀಡ್ ಸಿಕ್ಕಿರೋದು ನಮ್ಮ ಡಾಗ್ ಸ್ಕ್ವಾಡ್ ಇಂದ. ನಮ್ದು ಏನು ಡಾಗ್ ಸ್ಕ್ವಾಡ್ ಡಾಗ್ ರೂಬಿ ಅಂತ ಏನಿದೆಯೋ, ಈ ಹಿಂದಿನ ಅದು ಶಾಬಾದ್ ಪೊಲೀಸ್ ಠಾಣೆಯಲ್ಲಿ ಆಗಿರೋಂಥ ಡೆಕಾಯಿಟಿ ಕೇಸಲ್ಲಿ ಅದರಿಂದ ನಮ್ಗೆ ಈ ಕೇಸ್ ಪತ್ತೆ ಆಗಿದೆ. ಇದು ಮೈನ್ ಲೀಡ್ಸ್, ಇದೇ ಕೇಸಿಂದ ನಮ್ಗೆ ಮೈನ್ ಲೀಡ್ ಸಿಕ್ಕಿದೆ. ಮೈನ್ ಲೀಡ್ಸ್ ಇದರಿಂದಲೇ ಸಿಕ್ಕಿದೆ ನಮಗೆ. ಸೊ ಡಾಗ್ ಸ್ಕ್ವಾಡ್ ಒನ್ಸ್ ನಾವು ಇದು ಸ್ಪಾಟ್ ವಿಸಿಟ್ ಮಾಡಿದ ಮೇಲೆ ಅಲ್ಲಿಂದ ಕಲ್ಲು ಮತ್ತೆ ಏರಿಯಾಸ್ ಎಲ್ಲ ನಾರ್ಮಲ್ ಮಾಡಿದ್ರೆ ಸ್ಟ್ರೈಟ್ ಅವೇ ಅದು ಏನು ಮೂರ್ತಿ ಇದೆ ಅದೆಲ್ಲ ಸರೌಂಡಿಂಗ್ ಪ್ಲೇಸ್ ಅಲ್ಲಿ ಒಂದು 8 ಶೇಪ್ ಅಲ್ಲಿ ಒಂದು ಸುತ್ತಿದೆ. ಆಮೇಲೆ ಅದು ಕೆಲವೊಂದು ಪ್ಲೇಸಸ್ ಕಡೆ ಸ್ಟಾಪ್ ಮಾಡೋದು, ಸರ್ಕಿಲ್ ಮಾಡೋದು ಮತ್ತು ಇಂಥವೆಲ್ಲ ಅದರ ಮೂವ್ಮೆಂಟ್ಸ್ ಎಲ್ಲ ಆಗಿದೆ. ಸೊ ನಾವು ಅದು ಡಾಗ್ಸ್ ಫಸ್ಟ್ ಆಗಿ ನಾವು ಆ ಡಾಗ್ಸ್ ಮೂವ್ಮೆಂಟ್ ರೆಕಾರ್ಡ್ ಮಾಡಿಕೊಂಡು ಅದು ಎಲ್ಲೆಲ್ಲಿ ಅದು ಅಮೇಜನ್ ಬಿಹೇವಿಯರ್ ಮತ್ತೆ ಎಲ್ಲೆಲ್ಲಿ ಆಗಿದೆ ಅದೆಲ್ಲ ನಾವು ಐಡೆಂಟಿಫೈ ಮಾಡ್ಕೊಂಡಿದ್ದೇವೆ. ಮತ್ತು ಆ ಏರಿಯಾದಲ್ಲಿ ಬರುವಂತಹ ಎಲ್ಲ ಮನೆಗಳನ್ನು ನಾವು ಐಡೆಂಟಿಫೈ ಮಾಡ್ಕೊಂಡಿದ್ದೇವೆ. ಒನ್ಸ್ ಐಡೆಂಟಿಫೈ ಮಾಡ್ಕೊಂಡಿದ್ದೇವೆ, ಅದರಲ್ಲಿ ಇರುವಂತಹ ಎಲ್ಲ ಮನೆಗಳನ್ನು ನಾವು ರೆಕಾರ್ಡ್ ಮಾಡಿಕೊಂಡು ಅದರಲ್ಲಿ ನಮ್ಮ ತಂತ್ರಜ್ಞಾನ ಏನು ಟೆಕ್ನಿಕಲ್ ಎವಿಡೆನ್ಸ್ ಏನಿರುತ್ತೆ ಅದು ಕಲಿಸ್ಕೊಂಡು ಆಲ್ಮೋಸ್ಟ್ ಎಲ್ಲ ಟೆಕ್ನಿಕಲ್ ಏನು ನಮ್ಮ ಕಡೆ ಇದೆಯೋ ಟೆಕ್ನಿಕಲ್ ನಾಲೆಜ್ ಇದೆಯೋ ಅದೆಲ್ಲ ನಾವು ಯೂಸ್ ಮಾಡ್ಕೊಂಡು ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ನಾವು ಇದರಲ್ಲಿ ಎಲ್ಲಾನು ಎಲಿಮಿನೇಟ್ ಮಾಡಿದ್ವಿ. ಎಲಿಮಿನೇಟ್ ಮಾಡಿದ ಮೇಲೆ ನಮ್ಗೆ ಯಾರು ಮೈನ್ ಇದ್ದಾರೆ ಆರೋಪಿ ಅವ್ರ ಮೇಲೆ ಸ್ಟಿಲ್ ಇನ್ನೂ ನಿಗಾ ವಹಿಸಿದ್ದೇವೆ. ಅದರ ಚಲನೆಗಳ ಬಗ್ಗೆ ನಾವು ನಿಗಾ ವಹಿಸಿದ್ದೇವೆ ಮತ್ತು ಅವ್ರ ಮೇಲೆ ಇನ್ನೂ ಎಕ್ಸ್ಟ್ರಾ ಟೆಕ್ನಿಕಲ್ ಎವಿಡೆನ್ಸ್ ನಾವು ಸಂಗ್ರಹಣೆ ಮಾಡಿದ್ದೇವೆ. ತದನಂತರ ನಮಗೆ ಆ ಊರಲ್ಲಿ ಕೆಲವರು ಏನಿದೆಯೋ ನಾವು ಮೈನ್ 3 ಜನರನ್ನು ನಾವು ಐಡೆಂಟಿಫೈ ಮಾಡಿದ್ದೇವೆ. ಆ ಊರಲ್ಲಿ ಅವರಲ್ಲಿ ನೈಟ್ ಟೈಮಲ್ಲಿ ಅವರು ಪರಸ್ಪರ ಒಬ್ಬರಿಗೊಬ್ಬರು ಮಾತಾಡೋದು, ಆ ಏರಿಯಾದಲ್ಲಿ ಸುತ್ತಾಡೋದು ಅದನ್ನು ನಾವು ನಮ್ಮ ಗಮನಕ್ಕೆ ಬಂದಿದೆ. ಸೊ ಇದು ತಾವು ಮೈನ್ ಇದು ಯಾವಾಗೋಸ್ಕರ. ತದನಂತರ ನಾವು ಅದರಲ್ಲಿ ಒಬ್ಬ ಯಾರು ಸಾಬಣ್ಣ ಅಂತ ಒಬ್ಬರ ಆರೋಪಿ ನಾವು ವಶಪಡಿಸಿಕೊಂಡು ವಿಚಾರಣೆಗೆ ಒಳಪಡಿಸಿದಾಗ ಅವರು ಕೆಲವೊಂದು ವಿಷಯಗಳನ್ನು ನಮಗೆ ಮಾಹಿತಿ ತಿಳಿಸಿದ್ದಾರೆ. ಅದರಲ್ಲಿ ಮೇನ್ ಆರೋಪಿ ಯಾರಿದ್ದಾರೆ ಶಿವರಾಜ್ ನಾಟಿಕರ್ ಅನ್ನೋರು, ಅವರು ಸಾಕಷ್ಟು ವರ್ಷಗಳಿಂದ
ಅಲ್ಲೇ ಸ್ಥಳೀಯ ಸಮಾಜ ಅಧ್ಯಕ್ಷನಾಗಿ ಅವರು ಅಧ್ಯಕ್ಷನಾಗಿ ಇದ್ದಾರೆ. ಅದು ಲೋಕಲ್ ಏನು ಸಮಾಜ ಅಧ್ಯಕ್ಷರಾಗಿ ಇದ್ದಾರೆ. ಅವರೆಲ್ಲ ಲಾಸ್ಟ್ 1 year ಬ್ಯಾಕ್ ಅವರು ಈ ಶ್ರೀ ಯತೀಶ್ವರನ ಅಂಬೇಡ್ಕರ್ ಚೌಡಯ್ಯ ಅವರ ಮೂರ್ತಿಯನ್ನು ಅಲ್ಲಿ ಇನ್ಸ್ಟಾಲ್ ಮಾಡಿರ್ತಾರೆ. ಬಟ್ ಅದು ಆ ಸರೌಂಡಿಂಗ್ ಏರಿಯಾದಲ್ಲಿ ಯಾವುದೇ ತರ ಅಭಿವೃದ್ಧಿ ಆಗಿರುವುದಿಲ್ಲ. ಪ್ಲಸ್ ಈ ಸಾರ್ವಜನಿಕರು ಪದೇ ಅವರಿಗೆ ಕೇಳ್ತಾ ಬರ್ತಿದ್ರು, ಇದು ಇಷ್ಟು ವರ್ಷ ಆಗಿದ್ರು ನಾವು ಅಲ್ಲಿ ಏನು ಯಾವ ತರ ಡೆವಲಪ್ಮೆಂಟ್ ಆಗ್ತಾ ಇಲ್ಲ ಮತ್ತು ಮೂಲ ಸೌಕರ್ಯಗಳು ಯಾವುದು ಇಲ್ಲ, ಅಭಿವೃದ್ಧಿ ಆಗಿಲ್ಲ ಅನ್ನೋದು ಅವ್ರನ್ನ ಕೇಳ್ತಾ ಬರ್ತಾ ಇದ್ದಾರೆ. ಅವ್ರದ್ದು ಯಾವಾಗ ಏನಂದ್ರೆ ಅವ್ರ ಮೈಂಡ್ ಅಲ್ಲಿ ಈ ತರಹ ಒಂದು ಯಾವ್ದಾದ್ರು ಅಪಮಾನ ಮಾಡಿದ್ರೆ ಸಾಕಷ್ಟು ಜನ ಪ್ರತಿಭಟನೆಗಳಾಗ್ಬಹುದು. ಜನರೆಲ್ಲ ವಿಸಿಟ್ ಮಾಡಿ ನೋಡಿ ಅಮೌಂಟ್ ಕೊಡ್ತಾರೆ. ಅಮೌಂಟ್ ಕಳಿಸ್ಕೊಂಡು ನಾವು ಬೇರೆ ಅಭಿವೃದ್ಧಿ ಪಡಿಸಬಹುದು, ದುಡ್ಡು ಬರುತ್ತೆ ಅನ್ನೋದು ಅವ್ರಿಗೆ ಒಂದು ಆಲೋಚನೆದಿಂದ ನೈಟ್ ಅಥವಾ 10th ಅರ್ಲಿ ಮಾರ್ನಿಂಗ್ ಟೈಮ್ ಅಲ್ಲಿ ಯಾರು ಇವರು ಮಲ್ಲಿಕಾರ್ಜುನ, ಶಿವರಾಜು ಮತ್ತು ಸಾಧನ ಅನ್ನೋರು 3 ಜನ ಈ ತರಹ ಪ್ಲಾನ್ ಮಾಡ್ಕೊಂಡು ಬಂದು ಅಲ್ಲಿ ಸ್ಟೋನ್ ಇಂದ ಅಲ್ಲೇ ಇರುವಂತಹ ಕಲ್ಲಿಂದ ಎಡಗೈಗೆ ಕೈಯನ್ನು ಡ್ಯಾಮೇಜ್ ಮಾಡಿರ್ತಾರೆ.